ಹೆಸರು ಶ್ವೇತಾ ಅಶೋಕರಾವ್ ಕುಲಕರ್ಣಿ. ನಮ್ಮ ತಂದೆಯವರು ಅಶೋಕರಾವ್ ವ್ಯಾಸರಾವ್ ಕುಲಕರ್ಣಿ. ಅವರೇ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಸ್ತಮಾ ರೋಗಿಗಳಿಗೆ ಉಚಿತ ಔಷಧಿಯನ್ನು ಕೊಡುತ್ತಾರೆ. ನಾವು ನೋಡ್ಲಿಕ್ಕೆ ನಮ್ಮ ನೆನಪಿಲ್ಲೇ ಇವಾಗ 30 ವರ್ಷ ಆಯಿತು. ಪ್ರತಿ ವರ್ಷದಂತೆ ನಾವು ಈ ಅಸ್ತಮಾ ಔಷಧಿಗೆ ಪ್ರತಿ ವರ್ಷ ಗಂಡನ ಮನೆಯಲ್ಲಿ ಇದ್ದರೂ ಕೂಡ ಮುಂಚಿತವಾಗಿಯೇ ಒಂದು 15-20 ದಿನ ಬಂದು ನಾವು ಇದರಲ್ಲಿ ಭಾಗಿಯಾಗಿರ್ತೀವಿ. ನಮ್ಮ ತಂದೆಯವರಿಗೆ 2 ಹೆಣ್ಣುಮಕ್ಕಳು. ನಮ್ಮ ಅಕ್ಕನ ಹೆಸರು ಸ್ಮಿತಾ ಅಶೋಕರಾವ್ ಕುಲಕರ್ಣಿ. ನಾವಿಬ್ಬರು ಕೂಡ 15 ದಿವಸ ಮುಂಚಿತವಾಗಿ ಬಂದು ಪ್ರತಿ ವರ್ಷದಂತೆ ನಮ್ಮ ಸೇವೆಯನ್ನು ಮಾಡಿ ಎಲ್ಲ ಬಂದಂತಹ ಪ್ರತಿ ಜನರಿಗೂ ಕೂಡ ಅವರ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಪತ್ತೆ ಆಗಿರಬಹುದು, ಔಷಧ ವಿಷಯವನ್ನಾಗಿರಬಹುದು ಹೇಳುತ್ತೇವೆ. ಈ ಸರ್ತಿ ಪ್ರತಿ ವರ್ಷದಂತೆ ಜೂನು ಈ ಸರ್ತಿ 8ನೇ ತಾರೀಕು ಬಂದಿದೆ. ಬೆಳಗ್ಗೆ 7:47 ಗಂಟೆ ಅಂದರೆ ಶನಿವಾರ ಆಗುತ್ತೆ. ನಾವು ಶುಕ್ರವಾರನೇ ಎಷ್ಟೋ ಜನ ಗೊತ್ತಿಲ್ಲದೇ ಬರ್ತಾ ಇರ್ತಾರೆ. ಅದರದ್ದು ಊಟದ ವ್ಯವಸ್ಥೆಯು ಕೂಡ ರಾಯಚೂರು ಶಿವಯ್ಯ ಶೆಟ್ಟಿ ಮತ್ತು ಮಕ್ಕಳು ಮಾಡುತ್ತಾರೆ. ಊಟದ ವ್ಯವಸ್ಥೆ ಕೂಡ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಕೊರತೆ ಇರುವುದಿಲ್ಲ. ಆಮೇಲೆ ಬೆಳಗಿನ ಜಾವ 4 ಗಂಟೆ ಅಥವಾ 3 ಗಂಟೆಗೆ ಔಷಧವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 7:47 ಔಷಧಿಯನ್ನು ತೆಗೆದುಕೊಳ್ಳೋದು. ಈ ಔಷಧಿಯನ್ನು ಕೊಡಲಿಕ್ಕೆ ಊರಿನ ಪ್ರತಿಯೊಬ್ಬ ಯುವಕರು ಮತ್ತು ಗುರು ಹಿರಿಯರು ಕೂಡ ಈ ಔಷಧಿ ಕೊಡುವುದರಲ್ಲಿ ಭಾಗಿಯಾಗಿರುತ್ತಾರೆ. ಊರಿನ ಸಹಕಾರ ಕೂಡ ತುಂಬ ಇರುತ್ತದೆ. ಅದೇ ರೀತಿ ಪೊಲೀಸರ ಸಹಕಾರ ಕೂಡ ಬಹಳ ಇರುತ್ತದೆ. ಪೊಲೀಸರ ಸಿಬ್ಬಂದಿಯ ಸಹಕಾರ ಇಲ್ಲದೆ ಯಾವುದೇ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಊರಿನ ಜನರ ಸಹಕಾರ ಇಲ್ಲದೆ ಯಾವುದೇ ಕೆಲಸ ಮಾಡಲಿಕ್ಕೂ ಆಗುವುದಿಲ್ಲ. ಇಲ್ಲಿ ಊರಿನ ಜನರ ಸಹಕಾರ ಇರಬಹುದು, ಪೊಲೀಸ್ ಸಿಬ್ಬಂದಿ ವರ್ಗದವರ ಆಗಿರಬಹುದು, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರಬಹುದು, ಪಂಚಾಯಿತಿ ವತಿಲಿಂತ್ರ ಆಗಿರಬಹುದು, ಎಲ್ಲರೂ ಕೂಡ ನಮಗೆ ಬಹಳ ಅನುಕೂಲ ಮಾಡಿಕೊಡುತ್ತಾರೆ. ಇದರಿಂದ ಇಲ್ಲಿವರೆಗೂ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗಿದೆ. ಇಲ್ಲಾಂದರೆ ಇಷ್ಟು ಜನರ ಸಹಕಾರ ಇರಲಿಲ್ಲ ಅಂದರೆ ಏನು ಮಾಡಲಿಕ್ಕೆ ಆಗ್ತಾ ಇದ್ದಿಲ್ಲ. ನಮ್ಮ ಊರಿನ ಹೆಸರು ಜನಪ್ರಸಿದ್ಧಿಯಾಗಿರುವುದಕ್ಕೆ ಕಾರಣ ಈ ಅಸ್ತಮಾ ರೋಗಿಗಳಿಗೆ ಉಚಿತ ಔಷಧಿಯನ್ನು ಕೊಡುತ್ತೇವೆ ಎನ್ನುವುದಕ್ಕೆ ಕಾರಣವಾಗಿದೆ. ನಾನು ನೋಡ್ಕೊಂಬರ್ಲಿಕ್ಕತ್ತದ್ದು ಇವಾಗ ಒಂದು 25 ವರ್ಷ ಆಯಿತು. ಒಬ್ಬ ಮನುಷ್ಯ ಒಂದು ಗುಳಿಗೆ ಮಾತ್ರವನ್ನು ಸೇವಿಸಬಹುದು. 15 ದಿನವರೆಗೂ ಪತ್ತೆ ಇರುತ್ತದೆ. ಈ ಮಳೆ ಮುಗಿಯುವವರೆಗೂ ಅಂದರೆ ಮೃಗಶಿರ ಮಳೆ ಮುಗಿಯುವವರೆಗೂ ಪತ್ತೆಯನ್ನು ಮಾಡಬೇಕು. ಅದರಲ್ಲಿ ಪತ್ತೆಯಲ್ಲಿ 15 ದಿವಸದ ಪತ್ತೆ ಇರುತ್ತದೆ ಮತ್ತು ಕೊನೆಯವರೆಗೂ ಪತ್ತೆ ಇರುತ್ತದೆ. 15 ದಿವಸ ಪತ್ತೆ ಅಂದರೆ ಕರಿದ ಪದಾರ್ಥ ಆಗಿರಬಹುದು, ಎಳ್ಳು, ಬದನೆಕಾಯಿ, ಹಸಿಮೆಣಸಿನಕಾಯಿ, ಆಮೇಲೆ ಬಾಳೆಹಣ್ಣು, ನಂಜಿನ ಪದಾರ್ಥಗಳು ಇರ್ತಾವಲ್ಲ ಅವನ್ನ 15 ದಿವಸವರೆಗೂ ಮಾತ್ರ ಬಿಡಬೇಕು. ತದನಂತರ ಕೊನೆಯವರೆಗೂ ಪತ್ತೆ ಅಂದರೆ ಹಲಸಿನಣ್ಣು, ಎಮ್ಮೆಗಿಣ್ಣ, ಹೊಲದ ಅವರೆಕಾಳು, ಇನ್ನಿತರ ಗೆಣಸು, ಕರೆಕುಂಬಳಕಾಯಿ ಇವು 5 ಮಾತ್ರ ಲೈಫ್ ಲಾಂಗ್ ಬಿಡಬೇಕು. ಇಲ್ಲಿ ನಮ್ಮಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಪತ್ತೆ ಬಹಳ ಮುಖ್ಯ ಇರುತ್ತದೆ. 15 ದಿವಸ ಮಾತ್ರ ಕಂಪಲ್ಸರಿ ಎಲ್ಲರೂ ಪತ್ತೆ ಮಾಡಬೇಕು. ಆಮೇಲೆ ಈ 15 ದಿನ ಮೃಗಶಿರ ಮಳೆಗೆ ಯಾರೂ ತಲೆ ತೊಯ್ಸ್ಕೋಬಾರ್ದು. ಆಮೇಲೆ ತಲೆ ಸ್ನಾನ ಕೂಡ ಮಾಡಬಾರ್ದು. ಸರ್ವಿಸ್ ಅಂದರೆ ಬಂದ ಜನರಿಗೆ ಫಸ್ಟ್ ಮೇನು ನಮ್ಮ ಅಪ್ಪಾಜಿಗೆ ನಾವು ಮಾಡಲ್ ಸಪೋರ್ಟಾಗಿರ್ತೀವಿ. ಮೇನು ನಮ್ಮ ಅಪ್ಪಾಜಿಗೆ ಮಕ್ಕಳೇ ಸ್ಟ್ರೆಂತ್, ನಮಗೆ ಅವ್ರ ಸ್ಟ್ರೆಂತ್. ಹಾಗಾಗಿ ನಾವು ಅವ್ರಿಗೆ ಏನೇ ಕುಂದುಕೊರತೆ ಆಗಿರಬಹುದು, ಅವರಿಗೆ ಆತ್ಮಬಲ ಆಗಿರ್ಬೋದು, ಆತ್ಮಸ್ಥೈರ್ಯ ಆಗಿರ್ಬೋದು, ಮಕ್ಕಳೇ ತುಂಬ್ತೀವಿ. ಆಮೇಲೆ ಅದೇ ರೀತಿ ಊರಿನ ಜನರು ಕೂಡ ಅವರಿಗೆ ಧೈರ್ಯವನ್ನು ತುಂಬ್ತಾರೆ. ಪ್ರತಿ ವರ್ಷ ನಾವು ಏನು ಮಾಡ್ತೀವಿ, ನಮ್ಮ ಅಪ್ಪಾಜಿಗೆ ಯಾವ ರೀತಿ ಇರಬೇಕು, ಹೆಂಗೆ ಪಂಚಾಯಿತಿ ವತಿಗೆ ಏನು ಕೊಡಬೇಕು, ಊರಿನ ಜನರಿಗೆ ಯಾವ ರೀತಿ ಹೇಳಬೇಕು, ಅಥವಾ ಬೇರೆ ಇನ್ನಿತರ ಏನೇ ಆಗಿರ್ಬೋದು ಅವರಿಗೆ ನಮ್ಮನ್ನು ಕೇಳ್ತಾರೆ. ನಾವು ಅವರಿಗೆ ಏನು ಬೇಕೋ ಅದನ್ನು ನಾವು ಹೇಳ್ಕೊಡ್ತೀವಿ. ಆಮೇಲೆ ನಾವು ಪ್ರತಿ ವರ್ಷ ಕೂಡ ಬರ್ತೀವಿ, ಬಂದು ಅವರಿಗೆ ಸಹಾಯ ಮಾಡ್ತೀವಿ. ಔಷಧ ಮಾಡಬೇಕಾದ್ರೆ ಅವರಿಗೆ ನಾವು ಯಾವುದೇ ರೀತಿ ಹೆಲ್ಪ್ ಮಾಡೋದಿಲ್ಲ. ಯಾಕಂದರೆ ಅದು 7 ದಿವಸ ಅವರು ಉಪವಾಸ ಇದ್ದು ಅವರು ನಮ್ಮ ಜೊತೆ ಯಾವುದೇ ರೀತಿ ಒಡನಾಟ ಇರುವುದಿಲ್ಲ. ಹಾಗಾಗಿ ಅವರು ಔಷಧವನ್ನು ರೆಡಿ ಮಾಡ್ತಾರೆ. ತದನಂತರ ಪ್ರತಿ ವರ್ಷ ಔಷಧ ಮುಗಿದ ಮೇಲೆ ಅವರು ಊಟ ಮಾಡ್ತಾರೆ. ಅಲ್ಲಿ ಥರ ಊಟ ಮಾಡುವುದಿಲ್ಲ, ಅವ್ರ ಮಡಿಯಲ್ಲೇ ಇರ್ತಾರೆ. ಒಬ್ಬ ಮನುಷ್ಯ ಒಂದು ಗುಳಿಗೆಯನ್ನು ತೊಗೋಬೇಕು. ಅದೇ ರೀತಿ ಕಂಪಲ್ಸರಿ 3 ವರ್ಷ ನಮ್ಮಲ್ಲಿಗೆ ಬರಬೇಕು. ಇದು ಕ್ಯಾಂಪ್ ಇರುತ್ತೆ, 3 ವರ್ಷ ಕ್ಯಾಂಪಿಗೆ ಕರೆಕ್ಟಾಗಿ ಬರಬೇಕು. ಆಮೇಲೆ ಅಕಸ್ಮಾತ್ 3 ವರ್ಷ ಮುಗಿದ ನಂತರ ನಿಮ್ಮ ಊಟದಲ್ಲಿ ಏನಾದರೂ ವ್ಯತ್ಯಾಸವಾಯ್ತಂದ್ರೆ, ನೀವು ಡ್ರಿಂಕ್ಸ್ ಆಗಲಿ, ಸ್ಮೋಕ್ ಆಗಲಿ, ಅಥವಾ ಕೊನೆಯವರೆಗೆ ಪತ್ತೆಯಲ್ಲಿ ಏನಾದರೂ ಉಪಯೋಗ ಮಾಡಿದರೆ ಮತ್ತು ಪುನಃ ಬಂತಂದರೆ ಪುನಃ 3 ವರ್ಷ ಬರಬೇಕು. ನೀವು ನಮ್ಮ ಅಸ್ತಮಾ ಲೈಫ್ ಲಾಂಗ್ ಹೋಗ್ಬೇಕಂದ್ರೆ ಕೊನೆವರೆಗೆ ಇರುವಂತಹ ಪತ್ತೆಗಳನ್ನು ನೀವು ಲೈಫ್ ಲಾಂಗ್ ಬಿಡಬೇಕು. ಅಂದಾಗ ಮಾತ್ರ ಅದು ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯ. ಇಲ್ಲಪ್ಪ ನಾವು ಯಾವುದು ಬಿಡೋಂಗಿಲ್ಲ ಅಂತಂದ್ರೆ ನಾವು ಪದೇ ಪದೇ ನಾವು ಇಲ್ಲಿ ಬರಲೇಬೇಕಾಗುತ್ತೆ.
ಇಲ್ಲಿ ಔಷಧವನ್ನು ನಮ್ಮ ಅಪ್ಪಾಜಿ ಕೊಡ್ತಾರಲ್ಲ, ಇಲ್ಲಿ ನಮ್ಮ ಅಪ್ಪಾಜಿ ಅಸ್ತಮಾ ರೋಗಿಗಳಿಗೆ ಉಚಿತ ಔಷಧವನ್ನು ಕೊಡ್ತಾರೆ. ಅದೇ ರೀತಿ ಅಸ್ತಮಾ ರೋಗಿಗಳಿಗೆ ಉಚಿತ ಊಟದ ವ್ಯವಸ್ಥೆಯನ್ನು ಕೂಡ ರಾಯಚೂರು ಶಿವಯ್ಯ ಶೆಟ್ಟಿ ಮತ್ತು ಮಕ್ಕಳು ಗಂಗಾವತಿಯವರು ಕೊಡುತ್ತಾರೆ. ಇದು ನಮಗೆ ಅವರು ಕೊಡ್ತಾರೆ, ಅವ್ರದ್ದು ಒಂದು ಹೆಮ್ಮೆಯ ವಿಷಯ. ನಾವು ಮಾಡ್ತೀವಿ, ನಮ್ಮ ಅಪ್ಪಾಜಿ ಔಷಧವನ್ನು ಕೊಡ್ತಾರೆ, ಅದು ಕೂಡ ನಮಗೆ ಹೆಮ್ಮೆಯಾದ ವಿಷಯ. ಆದರೆ ಇತ್ತೀಚೆಗೆ ನಮಗೆ ತಿಳುವಳಿಕೆ ಬಂದಾಗಿನಿಂದ ನಮ್ಮ ಅಪ್ಪಾಜಿಯ ವರ್ಚಸ್ಸು ಆಗಿರಬಹುದು, ಆಮೇಲೆ ಊಟದ ವ್ಯವಸ್ಥಾಪಕರು ರಾಯಚೂರು ಶಿವಯ್ಯ ಶೆಟ್ಟಿಯವರ ಮಕ್ಕಳು ಮತ್ತು ಅವರ ವರ್ಚಸ್ಸಾಗಿರಬಹುದು ಎಲ್ಲ ಕಡೆ ಪ್ರಸಿದ್ಧಿಯಾಗಿದೆ. ಹೀಗಾಗಿ ನಮಗೆ ಹೆಮ್ಮೆ, ನಮ್ಮ ಅಪ್ಪಾಜಿ ಔಷಧ ಕೊಡ್ತಾರಲ್ಲ ಅನ್ನೋದು ಹೆಮ್ಮೆ. ಯಾಕಂದ್ರೆ ನಮ್ಮ ಊರಿನ ಹೆಮ್ಮೆ ಫಸ್ಟ್ ನಮಗೆ ಹೆಮ್ಮೆ, ನಮ್ಮ ಅಪ್ಪಾಜಿ ಈ ರೀತಿ ಔಷಧ ಕೊಡ್ತಾರ ಅನ್ನೋದಕ್ಕೆ. ತದನಂತರ ನಮ್ಮ ಊರು ಇಷ್ಟು ಪ್ರಸಿದ್ಧಿ ಪಡೆದದ ಅನ್ನೋದಕ್ಕೂ ಕಾರಣ ಅವ್ರು ಔಷಧಿ ಕೊಡ್ತಾರ ಅನ್ನೋದಕ್ಕೆ ಕಾರಣ. ಈ ಊರಿಗೆ ಎಲ್ಲರೂ ಪ್ರತಿಯೊಂದು ಮನೆಯೊಬ್ಬರು ಪ್ರತಿಯೊಬ್ಬ ಮನೆಯಿಂದ ಹಿಡ್ಕೊಂಡು ಯುವಕರಾಗಿರ್ಬೋದು, ಗುರು ಹಿರಿಯರಾಗಿರ್ಬೋದು, ನಮ್ಮ ಅಪ್ಪಾಜಿಗೆ ಅಷ್ಟು ಪ್ರೋತ್ಸಾಹವನ್ನು ಕೊಡ್ತಾರೆ. ಫಸ್ಟ್ ಮೇನ್ ಇಲ್ಲಿ ಏನಿರಬೇಕಂದ್ರೆ ಊರಿನ ಜನರ ಸಹಕಾರ ಮತ್ತು ನಮ್ಮ ಸಹಕಾರ ಇದ್ದಾಗ ಮಾತ್ರ ಅದು ಒಂದು ಬಾಂಡಿಂಗ್ ಬೆಳೀತದೆ. ಆ ಬಾಂಡಿಂಗಿಂದ ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ನಮಗೆಲ್ಲರೂ ಒಳ್ಳೆಯ ರೀತಿಯಿಂದ ಒಳ್ಳೆಯದಾಗಲಿ ಅಂತಲೇ ಬಯಸ್ತಾರೆ ಹೊರತು ಯಾರು ನಮಗೇನು ಸಪೋರ್ಟ್ ಮಾಡೋಂಗಿಲ್ಲ ಅಂತ ಹೇಳಿಕ್ಕೆ ಬರೋಂಗಿಲ್ಲ. ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ನಮ್ಮ ಜೊತೆಗೆ ಚೆನ್ನಾಗಿದ್ದಾರೆ. ಹೀಗಾಗಿ ನಾವು ಈ ರೀತಿ ಮಾಡಲಿಕ್ಕೆ ಸಾಧ್ಯ. ಅದೇ ರೀತಿ ಪೊಲೀಸ್ ಸಿಬ್ಬಂದಿ ವರ್ಗ ಕೂಡ ನಮಗೆ ತುಂಬ ಸಹಕಾರಿಯಾಗಿದೆ. ಪಂಚಾಯಿತಿಯವರು ಕೂಡ ನಮಗೆ ತುಂಬ ಸಹಕಾರಿಯಾಗ್ತಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಕೂಡ ನಮಗೆ ತುಂಬ ಸಹಕಾರಿಯಾಗಿದ್ದಾರೆ.